ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಬಿಜೆಪಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಬಂಡಾಯ ಶಮನ ಆಗಿದೆಯಾ ಅಂತ ಕೇಳಿದಾಗ ಅಲ್ಲಿ ಉತ್ತರ ಬೇರೆಯದ್ದೇ ಸಿಗ್ತಾ ಇದೆ. ಎಸ್ಆರ್ ವಿಶ್ವನಾಥ್ ಅವರ ಮುನಿಸು ಮುಂದುವರಿತಾ ಇದೆ. ಇನ್ಫ್ಯಾಕ್ಟ್ ಡಾಕ್ಟರ್ ಕೆ ಸುಧಾಕರ್ ಅವರು ವಿಶ್ವನಾಥ್ ಮನೆಗೆ ಬಂದರೂ ಕೂಡ ವಿಶ್ವನಾಥ್ ಅವರು ಭೇಟಿಯಾಗಿಲ್ಲ. ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ವಾಪಸ್ ತೆರಳಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಆ ಮೂಲಕ ವಿಶ್ವನಾಥ್ ಹಾಗೂ ಕೆ ಸುಧಾಕರ್ ಅವರ ಮುನಿಸು ಮುಂದುವರಿತಾ ಇದೆ. ಹೇಗಾದ್ರೂ ಮಾಡಿ ವಿಶ್ವನಾಥ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೆ ಸುಧಾಕರ್ ಅವರು ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಇವತ್ತು ಸ್ವತಃ ಅವರೇ ಫೀಲ್ಡ್ಗೆ ಇಳಿದು ಅವ್ರ ಮನೆಗೆ ಬಂದರೂ ಕೂಡ ವಿಶ್ವನಾಥ್ ಅವರು ಅವರನ್ನು ಭೇಟಿ ಆಗಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಗೆ ಯಲಹಂಕ ಕ್ಷೇತ್ರ ಬರುತ್ತೆ. ಸೊ ಸಮಸ್ಯೆ ಆಗಬಾರ್ದು, ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾಗಿ ಕೆಲಸ ಮಾಡೋಣ ಅಂತ ಕೆ ಸುಧಾಕರ್ ಬಯಸಿದ್ರು. ಆದ್ರೆ ಆಗಿದ್ವೊಂದು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದಕ್ಕೆ ಯಾವ ರೀತಿ ಮದ್ದನ್ನ ಬಿಜೆಪಿ ಏರಿಯುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ಟಿಕೆಟ್ ಹಂಚಿಕೆ ಕಸರತ್ತನ್ನಂತೂ ಮುಗಿಸಿದ್ದಾರೆ. ಆದ್ರೆ ಬಂಡಾಯದ ವಿಚಾರ ಪ್ರಾಬ್ಲಮ್ಯಾಟಿಕ್ ತರುತ್ತಾ ಬಿಜೆಪಿಗೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇವತ್ತು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ತೀರಾ ಮುಜುಗರ ಕೂಡ ಆಯಿತು. ಸ್ವತಃ ಎಸ್ಆರ್ ವಿಶ್ವನಾಥ್ ಅವರ ನಿವಾಸಕ್ಕೆ ಬಂದರೂ ಕೂಡ ಅವರನ್ನ ಭೇಟಿ ಮಾಡೋದಕ್ಕಾಗಿಲ್ಲ. ಈ ಹಿಂದೆ ಸೋಮಣ್ಣ ಅವರು ಎದುರಿಸಿದಂತಹ ಮುಜುಗರಾನೇ ಮಾಧುಸ್ವಾಮಿ ಅವರ ವಿಚಾರದಲ್ಲಿ ಈಗ ವಿಶ್ವನಾಥ್ ವಿಚಾರದಲ್ಲಿ ಸುಧಾಕರ್ ಅವರು ಎದುರಿಸಿದ್ದಾರೆ.